ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಪ್ರಸ್ತುತ ಈ ವಿಡಿಯೋದಲ್ಲಿ ನಮ್ಗೆ ಈಗಾಗಲೇ ಫೆಬ್ರವರಿ ತಿಂಗಳವರೆಗೂ ಕೂಡ ಎಲ್ಲ ಥರದ ಆನ್ಲೈನ್ ಟಿಕೆಟ್ಸ್ನ TTD ಅವರು ಆನ್ಲೈನಲ್ಲಿ ರಿಲೀಸ್ ಮಾಡಿದ್ದಾರೆ. ಈಗ ನಿಮಗೆ ಡಿಸೆಂಬರ್ ತಿಂಗಳಲ್ಲಾಗಿರ್ಬೋದು ಅಥವಾ ಜನವರಿ ಮತ್ತು ಫೆಬ್ರವರಿಯಲ್ಲಿ ತಿರುಮಲಕ್ಕೆ ಹೋಗಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಅವ್ರನ್ನ ದರ್ಶನ ಮಾಡ್ಕೊಬೇಕಂದ್ರೆ ನೀವು ಯಾವ ರೀತಿಯಾಗಿ ಫ್ರೀ ದರ್ಶನದ ಟೋಕನ್ಸ್ ತಗೋಬಹುದು ಅಥವಾ ನೀವೇನಾದ್ರೂ ಸರ್ವದರ್ಶನಕ್ಕೆ ಹೋಗ್ಬೋದಾ, ಇದಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ಮತ್ತೆ ಎಲ್ಲಿ ನೀವು ಟೋಕನ್ಸ್ ತಗೋಬೇಕು ಅನ್ನುವ ಸಂಪೂರ್ಣ ಮಾಹಿತಿ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಆದ್ರಿಂದ ವಿಡಿಯೋ ಸ್ಕಿಪ್ ಮಾಡ್ದಲೆ ಕಂಪ್ಲೀಟ್ ಆಗಿ ನೋಡಿ. ನಿಮ್ಮ ಹತ್ರ ಯಾವುದೇ ರೀತಿ ಆನ್ಲೈನ್ ದರ್ಶನದ ಟಿಕೆಟ್ಸ್ ಇಲ್ಲ ಅಂದ್ರೆ ನಿಮ್ಗೆ ದರ್ಶನ ಮಾಡ್ಲಿಕ್ಕೆ 3 ರಿಂದ 4 ವೇಸ್ ಇದೆ. ಅದೆಲ್ಲಾನು ಈಗ ಒಂದೊಂದಾಗಿ ನೋಡೋಣ. ಮೊದಲಿಗೆ ನಾವು ನೋಡೋದಾದ್ರೆ ನಮಗೆ ತಿರುಪತಿಯಲ್ಲಿ ಕೊಡುವ SSD ಟೋಕನ್ಸ್ ಅಂತ. SSD ಟೋಕನ್ಸ್ ಅಂದ್ರೆ ನಮಗೆ ಸ್ಲಾಟೆಡ್ ಸರ್ವದರ್ಶನ್ ಟೋಕನ್ಸ್ ಅಂತ. ಸ್ಲಾಟೆಡ್ ಸರ್ವದರ್ಶನ್ ಟೋಕನ್ಸ್ ಅಂದ್ರೆ ನಮಗೆ ಆ ಟೋಕನ್ ಅಲ್ಲಿ ಒಂದು ಸ್ಲಾಟ್ ಕೊಟ್ಟಿರ್ತಾರೆ. ಆ ಟೈಮಿಗೆ ಕರೆಕ್ಟ್ ಆಗಿ ನಾವು ತಿರುಮಲದಲ್ಲಿ ದರ್ಶನಕ್ಕೆ ಹೋಗ್ಬೋದಾಗಿರುತ್ತೆ. ಈ ಒಂದು SSD ಟೋಕನ್ಸ್ ನಮಗೆ ಪ್ರತಿದಿನ ಕೂಡ ತಿರುಪತಿಯಲ್ಲಿ ಕೊಡ್ತಾರೆ. ಇದನ್ನ ನಮಗೆ 3 ಜಾಗದಲ್ಲಿ ಕೊಡ್ತಾರೆ. ಮೊದಲನೇ ಜಾಗ ಬಂದ್ಬಿಟ್ಟು ನಮಗೆ APSRTC ಬಸ್ ಸ್ಟ್ಯಾಂಡ್ ಹತ್ರ ಇರುವ ಶ್ರೀನಿವಾಸಂ ಕಾಂಪ್ಲೆಕ್ಸ್, ಎರಡನೇ ಜಾಗ ಬಂದ್ಬಿಟ್ಟು ನಮಗೆ ರೈಲ್ವೆ ಸ್ಟೇಷನ್ ಹತ್ರ ಇರುವ ವಿಷ್ಣು ನಿವಾಸಂ, ಮತ್ತೆ ಮೂರನೇ ಜಾಗ ಅಲಿಪಿರಿ ಲಿಂಕ್ ರೋಡ್ ಹತ್ರ ಇರುವ ಭೂದೇವಿ ಕಾಂಪ್ಲೆಕ್ಸ್. ಈ 3 ಜಾಗದಲ್ಲೂ ನಮಗೆ ಪ್ರತಿದಿನ 20 ರಿಂದ 25 ಸಾವಿರ SSD ಟೋಕನ್ಸ್ ನ ಕೊಡ್ತಾರೆ. ನೀವೇನಾದ್ರೂ ಈ ಟೋಕನ್ಸ್ ತಗೊಂಡು ದರ್ಶನಕ್ಕೆ ಹೋಗ್ಬೇಕು ಅನ್ಕೊಂಡಿದ್ರೆ, ಈಗ ನೀವು ಇವತ್ತು ದರ್ಶನಕ್ಕೆ ಹೋಗ್ಬೇಕು ಅನ್ಕೊಂಡಿದ್ರೆ ನೀವು ಹಿಂದಿನ ದಿನನೇ ಹೋಗಿ ತಿರುಪತಿಯಲ್ಲಿ ಟೋಕನ್ಸ್ ನ ತಗೋಬೇಕು. ಈ ಟೋಕನ್ಸ್ ನಮಗೆ ಮಧ್ಯಾಹ್ನ 1 ಗಂಟೆಯಿಂದ ಟೋಕನ್ಸ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ರಶ್ ಜಾಸ್ತಿ ಇದ್ರೆ ನಮಗೆ 1 ಗಂಟೆಗೆ ಟೋಕನ್ಸ್ ಕೊಡ್ತಾರೆ. ರಶ್ ಕಮ್ಮಿ ಇದ್ರೆ ನಮಗೆ 2 ಗಂಟೆ ಅಥವಾ 3 ಗಂಟೆಗೆ ಟೋಕನ್ಸ್ ನ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಟೋಕನ್ಸ್ ತಗೊಂಡೆ ದರ್ಶನಕ್ಕೆ ಹೋಗ್ಬೇಕು ಅನ್ಕೊಂಡಿದ್ರೆ ನೀವು ಮಧ್ಯಾಹ್ನ 12:30 ಅಥವಾ 1 ಗಂಟೆಗೆ ಈ 3 ಜಾಗದಲ್ಲಿ ಎಲ್ಲಾದ್ರೂ ಹೋಗ್ಬಿಟ್ಟು ಒಂದ್ ಕಡೆ ಕ್ಯೂ ಲೈನ್ ಅಲ್ಲಿ ನಿಂತ್ಕೊಂಡ್ರೆ ನಿಮ್ಗೆ ಆರಾಮಾಗಿ SSD ಟೋಕನ್ ಸಿಗುತ್ತೆ. ನೀವು ಮಧ್ಯಾಹ್ನ 1:30 ಅಥವಾ 2 ಗಂಟೆಗೆ ಕ್ಯೂ ಲೈನಿಗೆ ಜಾಯ್ನ್ ಆದ್ರೆ ನಿಮ್ಗೆ ನೆಕ್ಸ್ಟ್ ಡೇದು ಟೋಕನ್ ಸಿಗುತ್ತೆ. ಸೊ ಆ ನೆಕ್ಸ್ಟ್ ಡೇ ಟೋಕನ್ ಅಲ್ಲಿ ನಿಮ್ಗೆ ಯಾವ ಟೈಮ್ ಮೆನ್ಷನ್ ಮಾಡಿರ್ತಾರಲ್ಲ ಆ ಟೈಮ್ಗೆ ನೀವು ತಿರುಮಲದಲ್ಲಿ ಈ ಒಂದು SSD ಟೋಕನ್ಸ್ ಯಾರು ತಗೊಂಡಿರ್ತಾರೆ ಅವ್ರಿಗೆ ಒಂದು ಎಂಟ್ರಿ ಪಾಯಿಂಟ್ ಬಂದ್ಬಿಟ್ಟು ATGH ಸರ್ಕಲ್ ಅಂತ. ಸೊ ಅಲ್ಲಿಂದ ನೀವು ದರ್ಶನಕ್ಕೆ ಹೋಗ್ಬೋದಾಗಿರತ್ತೆ. ಇನ್ನು ನೀವು ಯಾರೆಲ್ಲ ದರ್ಶನ ಮಾಡ್ಬೇಕು ಅನ್ಕೊಂಡಿರ್ತಾರೋ ಪ್ರತಿಯೊಬ್ರು ಕೂಡ ಕ್ಯೂ ಲೈನ್ ಅಲ್ಲಿ ನಿಂತು ಅವರ ಆಧಾರ್ ಕಾರ್ಡ್ ಕೊಟ್ಟು ಅವರೇ ಟೋಕನ್ಸ್ ನ ತಗೋಬೇಕಾಗಿರತ್ತೆ. ಯಾಕಂದ್ರೆ ಅವರ ಆಧಾರ್ ಕಾರ್ಡ್ ಮತ್ತೆ ಫೋಟೋ ತೆಕ್ಕೊಂತಾರೆ. ಸೊ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಟೋಕನ್ಸ್ ನ ತಗೊಳ್ಳಿಕ್ಕೆ ಆಗೋದಿಲ್ಲ. ಸೊ ಯಾರು ದರ್ಶನ ಮಾಡ್ಕೊಂತಾರೆ ಅವರೇ ಬಂದು ಟೋಕನ್ಸ್ ನ ತಗೋಬೇಕಾಗಿರತ್ತೆ. ಇನ್ನು ಈ ಒಂದು SSD ಟೋಕನ್ಸ್ ತಗೊಂಡ್ರೆ ನಿಮ್ಗೆ ದರ್ಶನ ಆಗ್ಲಿಕ್ಕೆ 6 ರಿಂದ 8 ಗಂಟೆಗಳ ಸಮಯ ಹಿಡಿಯುತ್ತೆ. ಇನ್ನು ಸಾಕಷ್ಟು ಜನ ನಮಗೆ ಕೇಳೋದೇನಂದ್ರೆ ಟೋಕನ್ಸ್ ಯಾವಾಗ ಸ್ಟಾಪ್ ಮಾಡ್ತಾರೆ ಕೊಡೋದಕ್ಕೆ ಅಂತ. ಇದು ನಾವು ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ 3 ಜಾಗದಲ್ಲೂ ಕೂಡ ನಮಗೆ ಒಂದೇ ಸತಿ ಟೋಕನ್ಸ್ ನ ಇಶ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಬಾರಿ ಟೋಕನ್ಸ್ ಕ್ಲೋಸ್ ಆದ ತಕ್ಷಣನೇ ನಮಗೆ 3 ಕಡೆ ಕೂಡ ಕೌಂಟರ್ಸ್ ನ ಕ್ಲೋಸ್ ಮಾಡ್ತಾರೆ. ಸೊ ನೀವು 3 ಜಾಗದಲ್ಲಿ ಎಲ್ಲಿ ಬೇಕಿದ್ರು ಹೋಗಿ ನೀವು ಟೋಕನ್ಸ್ ನ ತಗೋಬಹುದಾಗಿರತ್ತೆ. ಇನ್ನು ಈ ಒಂದು SSD ಟೋಕನ್ಸ್ ತಗೊಂಡ್ರೆ ನೀವು ಬೆಟ್ಟ ಹತ್ಕೊಂಡು ಹೋಗೋದು ಕಂಪಲ್ಸರಿ ಏನಿರೋದಿಲ್ಲ. ನೀವು ಬೇಕಿದ್ರೆ ನಿಮ್ಮ ಪ್ರೈವೇಟ್ ವೆಹಿಕಲ್ ಅಲ್ಲಿ ಹೋಗ್ಬೋದು ಅಥವಾ ಬಸ್ಸಲ್ಲಿ ಕೂಡ ನೀವು ತಿರುಪತಿಯಿಂದ ತಿರುಮಲನ ರೀಚ್ ಆಗ್ಬೋದಾಗಿರತ್ತೆ. ಇನ್ನ ನೆಕ್ಸ್ಟ್ ತುಂಬಾ ಜನ ಕೇಳೋದೇನಂದ್ರೆ ಬೆಟ್ಟ ಹತ್ತುವ ಮಾರ್ಗದಲ್ಲಿ ನಮಗೆ ಟೋಕನ್ಸ್ ಏನಾದ್ರೂ ಕೊಡ್ತಾರಾ ಅಂತ. ನಮ್ಗೆ ತಿರುಪತಿಯಿಂದ ತಿರುಮಲ ರೀಚ್ ಆಗ್ಲಿಕ್ಕೆ ನಮ್ಗೆ 2 ಮಾರ್ಗಗಳಿದೆ. ಒಂದು ಅಲಿಪಿರಿ ಮಾರ್ಗ, ಇನ್ನೊಂದು ಶ್ರೀವಾರಿ ಮೆಟ್ಲು ಮಾರ್ಗ ಅಂತ. ನೀವು ಅಲಿಪಿರಿ ಮಾರ್ಗದಲ್ಲಿ ಏನಾದ್ರೂ ಬೆಟ್ಟ ಹತ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ರೆ ನಮ್ಗೆ ಅಲಿಪಿರಿ ಮಾರ್ಗದಲ್ಲಿ ಯಾವುದೇ ರೀತಿಯ ಟೋಕನ್ಸ್ ನ ಕೊಡೋದಿಲ್ಲ. ಸೊ ನೀವು SSD ಟೋಕನ್ಸ್ ತಗೊಂಡೆ ಬೆಟ್ಟ ಹತ್ಕೊಂಡು ಹೋಗ್ಬೋದಾಗಿರತ್ತೆ. ನೀವೇನಾದ್ರೂ ಅಲಿಪಿರಿ ಮಾರ್ಗದಲ್ಲಿ ಬೆಟ್ಟ ಹತ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ರೆ ನಿಮ್ಗೆ ಅಲಿಪಿರಿ ಲಿಂಕ್ ರೋಡ್ ಹತ್ರ ಇರುವ ಭೂದೇವಿ ಕಾಂಪ್ಲೆಕ್ಸ್ ನಿಮ್ಗೆ ಹತ್ರ ಆಗುತ್ತೆ. ಸೊ ಅಲ್ಲಿ ನೀವು SSD ಟೋಕನ್ಸ್ ತಗೊಂಡು ಬೇಕಿದ್ರೆ ನೀವು ಬೆಟ್ಟ ಹತ್ಕೊಂಡು ಹೋಗ್ಬೋದಾಗಿರುತ್ತೆ. ಇನ್ನು ಈ ಒಂದು ಅಲಿಪಿರಿ ಮಾರ್ಗದ ಟೈಮಿಂಗ್ಸ್ ಬಂದ್ಬಿಟ್ಟು ನಮಗೆ ಬೆಳಗ್ಗೆ 5 ಗಂಟೆಗೆ ಓಪನ್ ಆದ್ರೆ ನಮಗೆ ರಾತ್ರಿ 9:30ವರೆಗೂ ಕೂಡ ಬೆಟ್ಟ ಹತ್ಲಿಕ್ಕೆ ಅಲೋ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಶ್ರೀವಾರಿ ಮೆಟ್ಲು ಮಾರ್ಗಕ್ಕೆ ಬಂದ್ರೆ ನಮಗೆ ಶ್ರೀವಾರಿ ಮೆಟ್ಲು ಮಾರ್ಗದಲ್ಲೂ ಕೂಡ ಯಾವುದೇ ರೀತಿಯ ಟೋಕನ್ಸ್ ನ ಕೊಡೋದಿಲ್ಲ. ಆದ್ರೆ ಶ್ರೀವಾರಿ ಮೆಟ್ಲು ಮಾರ್ಗದಲ್ಲಿ ಬೆಟ್ಟ ಹತ್ತುವ ಭಕ್ತರಿಗೆ ನಮಗೆ ಭೂದೇವಿ ಕಾಂಪ್ಲೆಕ್ಸ್ ಅಲ್ಲೇನೆ ಇನ್ನೊಂದು ಕೌಂಟರ್ ಇರುತ್ತೆ, ದಿವ್ಯ ದರ್ಶನ್ ಟೋಕನ್ಸ್ ಕೌಂಟರ್ ಅಂತ. ಸೊ ನೀವು ಅಲ್ಲಿ ದಿವ್ಯ ದರ್ಶನದ ಟೋಕನ್ಸ್ ನ ತಗೋಬಹುದಾಗಿರುತ್ತೆ. ಈ ಒಂದು ಟೋಕನ್ಸ್ ನ ನಮಗೆ ಪ್ರತಿದಿನ 3,000 ದಿಂದ 5,000 ಟೋಕನ್ಸ್ ವರೆಗೂ ಕೊಡ್ತಾರೆ. ಇದನ್ನು ಕೂಡ ನಮಗೆ SSD ಟೋಕನ್ಸ್ ಇಶ್ಯೂ ಮಾಡ್ತಾರಲ್ಲ ಅದೇ ಟೈಮ್ಗೆನೆ ಈ ಒಂದು ದಿವ್ಯ ದರ್ಶನದ ಟೋಕನ್ಸ್ ನ ಕೂಡ ಇಶ್ಯೂ ಮಾಡ್ತಾರೆ. ಇನ್ನು ಯಾರೆಲ್ಲ ದಿವ್ಯ ದರ್ಶನದ ಟೋಕನ್ಸ್ ತಗೋತೀರಾ ನೀವು ಇನ್ನೊಂದು ವಿಷಯ ಗಮನದಲ್ಲಿ ಇಟ್ಕೋಬೇಕು. ನಿಮ್ಮ ಟೋಕನ್ಸ್ ಯಾವ ದಿನಕ್ಕೆ ಕೊಟ್ಟಿರ್ತಾರೆ. ಈಗ ನಮಗೆ 25 ಡಿಸೆಂಬರ್ಗೆ ನಮಗೆ ಟೋಕನ್ ಕೊಟ್ಟಿದ್ರೆ ನಾವು ಅದೇ ದಿನ ಶ್ರೀವಾರಿ ಮೆಟ್ಲು ಮಾರ್ಗದಲ್ಲಿ ಬೆಟ್ಟ ಹತ್ಕೊಂಡು ಹೋಗಿ 1200ನೇ ಮೆಟ್ಲಿನಲ್ಲಿ ಟೋಕನ್ಸ್ ನ ಸ್ಕ್ಯಾನ್ ಮಾಡಿಸೋದು ಕಂಪಲ್ಸರಿ ಇರುತ್ತೆ. ಸೊ ದಿವ್ಯ ದರ್ಶನದ ಟೋಕನ್ಸ್ ಯಾರೆಲ್ಲ ತಗೊಳ್ತೀರಾ ನೀವು ಶ್ರೀವಾರಿ ಮೆಟ್ಲು ಮಾರ್ಗದಲ್ಲಿ ಕಂಪಲ್ಸರಿಯಾಗಿ ಬೆಟ್ಟ ಹತ್ಕೊಂಡು ಹೋಗಿ ನೀವು ಟೋಕನ್ಸ್ ನ ಸ್ಕ್ಯಾನ್ ಮಾಡಿಸ್ಬೇಕು. ನೀವು ಟೋಕನ್ಸ್ ನ ಸ್ಕ್ಯಾನ್ ಮಾಡಿಸಿಲ್ಲ ಅಂದ್ರೆ ನಿಮ್ಗೆ ತಿರುಮಲದಲ್ಲಿ ದರ್ಶನಕ್ಕೆ ಬಿಡೋದಿಲ್ಲ.
ಇನ್ನು ಶ್ರೀವಾರಿ ಮೆಟ್ಲು ಮಾರ್ಗದ ಒಂದು ಟೈಮಿಂಗ್ಸ್ ಬಂದ್ಬಿಟ್ಟು ನಮಗೆ ಬೆಳಗ್ಗೆ 6 ಗಂಟೆಗೆ ಓಪನ್ ಮಾಡಿದ್ರೆ ಸಂಜೆ 5 ಗಂಟೆವರೆಗೂ ಕೂಡ ಬೆಟ್ಟ ಹತ್ತಲಿಕ್ಕೆ ಅಲೋ ಮಾಡ್ತಾರೆ. ಇನ್ನು ಯಾರೆಲ್ಲ ಅಲಿಪಿರಿ ಮಾರ್ಗದಲ್ಲಾಗಿರ್ಬೋದು ಅಥವಾ ಶ್ರೀವಾರಿ ಮೆಟ್ಲು ಮಾರ್ಗದಲ್ಲಾಗಿರ್ಬೋದು ನೀವು ಬೆಟ್ಟ ಹತ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ರೆ ನಿಮ್ಮ ಜೊತೆಗೆ ಏನಾದರೂ 12 ವರ್ಷದ ಒಳಗಿನ ಮಕ್ಕಳಿದ್ರೆ ನೀವು ಮಧ್ಯಾಹ್ನ 2 ಗಂಟೆ ಒಳಗೆ ಬೆಟ್ಟ ಹತ್ತಿರಬೇಕಾಗುತ್ತೆ. ಇಲ್ಲ 2 ಗಂಟೆ ಮೇಲೆ ಬೆಟ್ಟ ಹತ್ತಲಿಕ್ಕೆ ಅಲೋ ಮಾಡೋದಿಲ್ಲ. ಇನ್ನು ಸಾಕಷ್ಟು ಜನಕ್ಕೆ ಇನ್ನೊಂದು ಡೌಟ್ ಇರುತ್ತೆ, SSD ಟೋಕನ್ಸ್ಗೂ ದಿವ್ಯ ದರ್ಶನದ ಟೋಕನ್ಸ್ಗೂ ಏನು ವ್ಯತ್ಯಾಸ ಅಂತ. ನೀವು SSD ಟೋಕನ್ಸ್ ತಗೊಂಡ್ರೆ ನೀವು ಬಸ್ಸಲ್ಲಿ ಹೋಗ್ಬೋದು ಅಥವಾ ಪ್ರೈವೇಟ್ ವೆಹಿಕಲಲ್ಲಿ ನೀವು ತಿರುಪತಿ ಟು ತಿರುಮಲ ರೀಚ್ ಆಗ್ಬೋದಾಗಿರುತ್ತೆ. ಆದರೆ ನೀವು ಈ ದಿವ್ಯ ದರ್ಶನದ ಟೋಕನ್ಸ್ ತಗೊಂಡ್ರೆ ನೀವು ಶ್ರೀವಾರಿ ಮೆಟ್ಲು ಮಾರ್ಗದಲ್ಲಿ ಬೆಟ್ಟ ಹತ್ಕೊಂಡು ಹೋಗೋದು ಕಂಪಲ್ಸರಿ ಆಗಿರುತ್ತೆ. ಇನ್ನು ಎರಡಕ್ಕೂ ಕೂಡ ದರ್ಶನದ ಎಂಟ್ರಿ ಪಾಯಿಂಟ್ ಸೇಮೇ ಇರುತ್ತೆ, ನಮಗೆ ATGH ಸರ್ಕಲ್ ಇರುತ್ತೆ. ಇನ್ನು ದರ್ಶನಕ್ಕೂ ಕೂಡ ನಮಗೆ 6 ರಿಂದ 8 ಗಂಟೆಗಳ ಸಮಯ ಹಿಡಿಯುವ ಚಾನ್ಸಸ್ ಇರುತ್ತೆ. ಇನ್ನು ನೆಕ್ಸ್ಟ್ ನೀವು ಯಾವುದೇ ರೀತಿಯ ಟೋಕನ್ಸ್ ತಗೊಂಡಿಲ್ಲ ಅಂದ್ರೂ ಕೂಡ ನೀವು ನೇರವಾಗಿ ತಿರುಮಲದಲ್ಲಿ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 2 ಮುಖಾಂತರ ನೀವು ಸರ್ವದರ್ಶನಕ್ಕೆ ಹೋಗ್ಬೋದಾಗಿರುತ್ತೆ. ಆದರೆ ನೀವು ಸರ್ವದರ್ಶನಕ್ಕೆ ಹೋಗಿದ್ರೆ ನಿಮಗೆ ತುಂಬಾ ಸಮಯ ಹಿಡಿಯುತ್ತೆ. ಕೆಲವೊಮ್ಮೆ ಅದು ನೀವು ಶನಿವಾರ ಅಥವಾ ಭಾನುವಾರ ಏನಾದರೂ ದರ್ಶನಕ್ಕೆ ಸರ್ವದರ್ಶನಕ್ಕೆ ಹೋಗ್ತಿದ್ರೆ ನಿಮಗೆ 10 ರಿಂದ 15 ಗಂಟೆಗಳ ಸಮಯ ಕೂಡ ಹಿಡಿಯುವ ಚಾನ್ಸಸ್ ಇರುತ್ತೆ. ಆದ್ದರಿಂದ ನಾವು ಆದಷ್ಟು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹೇಳೋದೇನೆಂದರೆ ನೀವು ತಿರುಪತಿಯಲ್ಲಿ ಕೊಡುವ SSD ಟೋಕನ್ಸ್ ತಗೊಂಡು ದರ್ಶನಕ್ಕೆ ಹೋಗಿ ನಿಮಗೆ ಸ್ವಲ್ಪ ಆರಾಮಾಗಿ ದರ್ಶನ ಆಗುತ್ತೆ. ಇನ್ನು ಯಾರಿಗೆಲ್ಲ 1 ವರ್ಷದ ಒಳಗಿನ ಮಕ್ಕಳಿರ್ತಾರೋ ಅವರು ಸುಪ್ಪತ್ತಮ್ಮಿಂದ ನಿಮಗೆ ಫ್ರೀಯಾಗಿ ದರ್ಶನಕ್ಕೆ ಅಲೋ ಮಾಡ್ತಾರೆ. ನೀವು ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 6 ಗಂಟೆ ಒಳಗೆ ಯಾವಾಗ ಬೇಕಿದ್ರೂ ನೀವು ದರ್ಶನಕ್ಕೆ ಹೋಗ್ಬೋದಾಗಿರುತ್ತೆ. ಆದರೆ ಈ ಎಂಟ್ರಿಯಲ್ಲಿ ನೀವು ಹೋಗ್ಬೇಕು ಅನ್ಕೊಂಡಿದ್ರೆ ನಿಮ್ಮ ಮಗುದು ಬರ್ತ್ ಸರ್ಟಿಫಿಕೇಟ್ ಅಥವಾ ಡಿಸ್ಚಾರ್ಜ್ ಸಮರಿನ ತಗೊಂಡೋಗ್ಬೇಕಾಗಿರುತ್ತೆ. ಅದ್ರ ಜೊತೆಗೆ ಪೇರೆಂಟ್ಸ್ನ ಮಾತ್ರ ಅಲೋ ಮಾಡ್ತಾರೆ. ಸೊ ಅವರ ಪೇರೆಂಟ್ಸ್ ಆಧಾರ್ ಕಾರ್ಡ್ನ ತೊಗೊಂಡೋಗ್ಬೇಕಾಗಿರುತ್ತೆ. ಪೇರೆಂಟ್ಸ್ನ ಮತ್ತು ಅವರ ಮಗುನ ಅಲೋ ಮಾಡ್ತಾರೆ. ಇನ್ನು ಅದ್ರ ಜೊತೆಗೆ ನಿಮ್ಗೆ ಏನಾದರೂ 12 ವರ್ಷದ ಒಳಗಿನ ಮಕ್ಕಳಿದ್ರು ಕೂಡ ಅವ್ರನ್ನ ಕೂಡ ನೀವು ಫ್ರೀಯಾಗಿ ಕರ್ಕೊಂಡು ಹೋಗ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ನೀವು ಅವತ್ತೇ ಟೋಕನ್ಸ್ ತೊಗೊಂಡು ಅವತ್ತೇ ದರ್ಶನಕ್ಕೆ ಹೋಗ್ಬೇಕು ಅನ್ಕೊಂಡಿದ್ರೆ ನಿಮ್ಗೆ ಇನ್ನೊಂದು ಆಪ್ಷನ್ ಇದೆ. ಅದೇನಂದರೆ ನಮಗೆ ತಿರುಮಲದಲ್ಲಿ ಕೊಡುವ ಶ್ರೀವಾಣಿ ಟಿಕೆಟ್ಸ್ ಅಂತ. ಇದರಲ್ಲಿ ನಾವು 10,000 ರೂಪಾಯಿ ಶ್ರೀವಾಣಿ ಟ್ರಸ್ಟ್ಗೆ ಡೊನೇಟ್ ಮಾಡಬೇಕಾಗಿರುತ್ತೆ. ಮತ್ತು 500 ರೂಪಾಯಿ ಕೊಟ್ಟು ನಾವು VIP ಬ್ರೇಕ್ ದರ್ಶನದ ಟಿಕೆಟ್ಸ್ನ ಪಡಿಬೋದಾಗಿರುತ್ತೆ. ಈ ಒಂದು ಶ್ರೀವಾಣಿ ಟಿಕೆಟ್ಸ್ನ ನಮಗೆ ಪ್ರತಿದಿನ ಕೂಡ ತಿರುಮಲದಲ್ಲಿ 8 ಗಂಟೆಗೆ ಇಶ್ಯೂ ಮಾಡ್ತಾರೆ. ಇದನ್ನು ನಮಗೆ ಅನ್ನಮಯ ಭವನ್ ಅಂತ ಇದೆ ತಿರುಮಲದಲ್ಲಿ, ಅದರ ಎದುರುಗಡೆನೆ ನಮಗೆ ಶ್ರೀವಾಣಿ ಟಿಕೆಟ್ಸ್ ಇಶ್ಯೂ ಕೌಂಟರ್ ಅಂತ ಇರುತ್ತೆ. ಅಲ್ಲಿ ನೀವು ಬೆಳಗಿನ ಜಾವ 3 ಅಥವಾ 4 ಗಂಟೆಗೆ ಹೋಗಿ ಕ್ಯೂ ಲೈನಲ್ಲಿ ನಿಂತರೆ ನಿಮಗೆ 8 ಗಂಟೆ ಒಳಗೆ ಈ ಒಂದು ಟಿಕೆಟ್ಸ್ನ ಇಶ್ಯೂ ಮಾಡ್ತಾರೆ. ಈ ಟಿಕೆಟ್ಸ್ ನಮಗೆ ಆಫ್ಲೈನಲ್ಲಿ ಕೇವಲ 800 ಟಿಕೆಟ್ಸ್ ಮಾತ್ರ ಕೊಡ್ತಾರೆ. ಇನ್ನು ಯಾರೆಲ್ಲ ಆಫ್ಲೈನಲ್ಲಿ ಈ ಟಿಕೆಟ್ಸ್ ತೊಗೊತೀರಲ್ಲ ನಿಮಗೆ ಸಂಜೆ 4ವರೆಗೆ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ಮುಖಾಂತರ ನೀವು ದರ್ಶನಕ್ಕೆ ಹೋಗ್ಬೋದಾಗಿರುತ್ತೆ. ಈ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ ತೊಗೊಂಡ್ರೆ ನಿಮಗೆ ಮೊದಲನೇ ಬಾಗಿಲಿನಿಂದ ದರ್ಶನ ಮಾಡುವ ಒಂದು ಸುವರ್ಣ ಅವಕಾಶ ಇರುತ್ತೆ. ನೀವು ದೇವರನ್ನ ತುಂಬ ಸಮೀಪದಿಂದ ದರ್ಶನ ಮಾಡ್ಕೋಬಹುದು. ಮತ್ತು ನಿಮಗೆ ಯಾವುದೇ ರೀತಿಯ ನೂಕಾಟ ಬೇಡ, ತುಂಬ ಆರಾಮಾಗಿ ದರ್ಶನ ಆಗಬೇಕು ಅಂದ್ಕೊಂಡಿದ್ರೆ ನೀವು ಶ್ರೀವಾಣಿ ಟ್ರಸ್ಟ್ಗೆ 10,000 ರೂಪಾಯಿ ಡೊನೇಟ್ ಮಾಡಿಬಿಟ್ಟು 500 ರೂಪಾಯಿ ಕೊಟ್ಟು VIP ಬ್ರೇಕ್ ದರ್ಶನದ ಟಿಕೆಟ್ಸ್ ತೊಗೊಂಡು ನೀವು ದರ್ಶನಕ್ಕೆ ಹೋಗ್ಬೋದಾಗಿರುತ್ತೆ. ಇನ್ನು ಯಾರೆಲ್ಲ ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ತಿರುಮಲಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀರಾ ನಿಮಗೆ ಇನ್ನೊಂದು ವಿಶೇಷ ಸೂಚನೆ. ಅದೇನೆಂದರೆ ನಮಗೆ ಡಿಸೆಂಬರ್ 30ನೇ ತಾರೀಕು ವೈಕುಂಠ ಏಕಾದಶಿ ಇದೆ. ಅದೇ ರೀತಿ ನಮಗೆ ತಿರುಮಲದಲ್ಲಿ ಡಿಸೆಂಬರ್ 30ರಿಂದ ಜನವರಿ 8ನೇ ತಾರೀಕುವರೆಗೂ ವೈಕುಂಠ ದ್ವಾರ ದರ್ಶನದ ಅವಕಾಶ ಇರುತ್ತೆ. ಸೊ ಈ ಒಂದು ಸಮಯದಲ್ಲಿ ನಮಗೆ ಯಾವುದೇ ರೀತಿಯ SSD ಟೋಕನ್ಸ್ನ ತಿರುಪತಿಯಲ್ಲಿ ಕೊಡೋದಿಲ್ಲ. ಸೊ ನೀವು ಈ ಡೇಟ್ಸ್ ಬಿಟ್ಟು ಬೇರೆ ಡೇಟ್ಸಲ್ಲಿ ಹೋದರೆ ನಿಮಗೆ SSD ಟೋಕನ್ ಸಿಗುತ್ತೆ. ಡಿಸೆಂಬರ್ 30ನೇ ತಾರೀಕಿನಿಂದ ಜನವರಿ 8ನೇ ತಾರೀಕುವರೆಗೂ ನಮಗೆ SSD ಟೋಕನ್ಸ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ನಿಮ್ಗೆ ಇನ್ನೂ ಕೂಡ ಮೊದಲನೇ ಬಾಗಿಲಿನ ದರ್ಶನ ಮಾಡ್ಕೊಬೇಕಂದ್ರೆ ನಿಮ್ಗೆ ಆಫ್ಲೈನಲ್ಲಿ ಇನ್ನೊಂದು ಆಪ್ಷನ್ ಇದೆ. ಅದೇನೆಂದರೆ ನಮಗೆ ಲಕ್ಕಿ ಡಿಪ್ ಇರುತ್ತೆ ತಿರುಮಲದಲ್ಲಿ ಪ್ರತಿದಿನ ಕೂಡ. CRO ಆಫೀಸ್ ಹತ್ರ ಹೋದರೆ ನಮಗೆ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ಲಕ್ಕಿ ಡಿಪ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊತಿರ್ತಾರೆ. ಇದರಲ್ಲಿ ನಮಗೆ ಸುಪ್ರಭಾತ ಸೇವೆ ಪ್ರತಿದಿನ ಇರುತ್ತೆ, ಮತ್ತು ಕಲ್ಯಾಣೋತ್ಸವ ಸೇವೆ ಇರುತ್ತೆ, ಮತ್ತು ಅರ್ಚನಾ ತೋಮಾಲ ಸೇವೆಗಳು ನಮಗೆ ಮಂಗಳವಾರದೊತ್ತಿರುತ್ತೆ. ನೀವೇನಾದರೂ 2 ರಿಂದ 3 ದಿನಗಳ ಕಾಲ ತಿರುಮಲದಲ್ಲೇ ಇದ್ದರೆ ನೀವು ಆರಾಮಾಗಿ ಹೋಗ್ಬಿಟ್ಟು ಈ ಲಕ್ಕಿ ಡಿಪ್ಗೂ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ನಿಮಗೆ ಇದರಲ್ಲಿ ಸುಪ್ರಭಾತ ಆಗಿರ್ಬೋದು, ಅರ್ಚನಾ ತೋಮಾಲ ಅಥವಾ ತಿರುಪಾವಡ ಸೇವಾ ಈ ಸೇವೆಗಳು ಸಿಕ್ಕಿದ್ರೆ ನಿಮಗೆ ಮೊದಲನೇ ಬಾಗಿಲಿನಿಂದ ನೀವು ದೇವರನ್ನ ದರ್ಶನ ಮಾಡ್ಕೊಳ್ಳುವ ಒಂದು ಸುವರ್ಣ ಅವಕಾಶನ ಪಡಿತೀರಾ. ಇನ್ನು ನೆಕ್ಸ್ಟ್ ನೀವೇನಾದರೂ ಕಲ್ಯಾಣೋತ್ಸವ ಸೇವೆಗೆ ಲಕ್ಕಿ ಡಿಪ್ಪಲ್ಲಿ ಅಪ್ಲೈ ಮಾಡಿದ್ರೆ ಆಫ್ಲೈನ್ ಲಕ್ಕಿ ಡಿಪ್ಪಲ್ಲಿ ಇದರಲ್ಲಿ ನಿಮಗೆ ಮೊದಲನೇ ಬಾಗಿಲಿನ ದರ್ಶನ ಇರೋದಿಲ್ಲ, ನಿಮಗೆ ನಾರ್ಮಲ್ ಜಯ ವಿಜಯಿಂದ ದರ್ಶನ ಇರುತ್ತೆ. ಇನ್ನು ನೀವು ಇಲ್ಲಿ ಲಕ್ಕಿ ಡಿಪ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ಫೋನ್ ನಂಬರ್ ಕೊಟ್ಟು ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ನಿಮಗೆ ಪ್ರತಿದಿನ ಸಂಜೆ 6 ಗಂಟೆಗೆ ಈ ಒಂದು ರಿಸಲ್ಟ್ಸ್ನ ಅನೌನ್ಸ್ ಮಾಡ್ತಾರೆ. ನಿಮಗೆ CRO ಆಫೀಸ್ ಎದುರುಗಡೆನೇ ಒಂದು ದೊಡ್ಡ LED ಸ್ಕ್ರೀನ್ ಇದೆ, ಅಲ್ಲಿ ರಿಸಲ್ಟ್ಸ್ನ ಡಿಸ್ಪ್ಲೇ ಮಾಡ್ತಾರೆ. ಇನ್ ಕೇಸ್ ನೀವು ಸೆಲೆಕ್ಟ್ ಆಗಿದ್ರೂ ಕೂಡ ನಿಮ್ಮ ಒಂದು ಫೋನ್ಗೆ ಮೆಸೇಜ್ ಬರುತ್ತೆ ನೀವು ಈ ಸೇವೆಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ. ಸೊ ನೀವು ಅಮೌಂಟ್ನ ಪೇ ಮಾಡಿಬಿಟ್ಟು ನಿಮ್ಮ ಟಿಕೆಟ್ಸ್ನ
ನಿಮ್ಮ ಟಿಕೆಟ್ಸ್ನ ಡೌನ್ಲೋಡ್ ಮಾಡಿಕೊಂಡು ನೀವು ನೆಕ್ಸ್ಟ್ ದಿನ ದರ್ಶನಕ್ಕೆ ಹೋಗ್ಬೋದಾಗಿರತ್ತೆ. ಇನ್ನು ಯಾರೆಲ್ಲ ಆಫ್ಲೈನಲ್ಲಿ ದರ್ಶನದ ಟಿಕೆಟ್ಸ್ ತಗೊಂತಾರೆ ಅವ್ರಿಗೆ ಬರುವ ಇನ್ನು ನೆಕ್ಸ್ಟ್ ಡೌಟ್ ಏನಂದರೆ ನಾವು ರೂಮ್ಸ್ನ ಎಲ್ಲಿ ಮಾಡಬೇಕು, ನಮಗೆ ರೂಮ್ಸ್ ಎಲ್ಲಿ ಕೊಡ್ತಾರೆ ತಿರುಪತಿ ಅಥವಾ ತಿರುಮಲದಲ್ಲಿ ಅಂತ. ನಿಮಗೆ ತಿರುಮಲಕ್ಕೆ ಬಂದರೆ ನಮಗೆ CRO ಆಫೀಸ್ ಹತ್ರನೇ ನಾವು ರೂಮ್ಸ್ಗೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗಿರುತ್ತೆ. ಇಲ್ಲೂ ಕೂಡ ನಾವು ನಮ್ಮ ಮೊಬೈಲ್ ನಂಬರ್ ಮತ್ತು ಆಧಾರ್ ಕಾರ್ಡ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ನಿಮಗೆ ರೂಮ್ಸ್ ಈಸಿಯಾಗಿ ಬೇಕು ಅಂದರೆ ನೀವು ಬೆಳಗ್ಗೆ 6 ಗಂಟೆ ಅಥವಾ 7 ಗಂಟೆ ಅಷ್ಟೊತ್ತಿಗೆ CRO ಆಫೀಸ್ ಹತ್ರ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನಿಮಗೆ ವಿದಿನ್ ಹಾಫ್ ಆನ್ ಅವರ್ ಅಥವಾ 1 ಅವರಲ್ಲಿ ನಿಮಗೆ ರೂಮ್ ಎಲ್ಲ ಅಲಾಟ್ ಆಗಿದೆ ಅಂತ ಮೆಸೇಜ್ ಬರುತ್ತೆ. ಇನ್ ಕೇಸ್ ನೀವು ಲೇಟ್ ಆದರೆ ನಿಮಗೆ ರೂಮ್ ಸಿಗುವ ಚಾನ್ಸಸ್ ತುಂಬಾ ಕಮ್ಮಿ ಆಗುತ್ತೆ. ಇನ್ನು ನೀವು ಸಿಂಗಲ್ಸ್ ಅಥವಾ ಬ್ಯಾಚುಲರ್ಸ್ ಇದ್ದು ನಿಮಗೆ ರೂಮ್ ಸಿಕ್ಕಿಲ್ಲ ಅಂದರೆ ನಮಗೆ ತಿರುಮಲದಲ್ಲಿ ಉಚಿತವಾದ ಲಾಕರ್ಸ್ ಫೆಸಿಲಿಟಿ ಇರುತ್ತೆ, ನೀವು ಅದನ್ನು ಉಪಯೋಗಿಸ್ಕೋಬೋದಾಗಿರುತ್ತೆ. ಇದನ್ನು ನಮಗೆ 4 ಜಾಗದಲ್ಲಿದೆ ಉಚಿತವಾದ ಲಾಕರ್ ಫೆಸಿಲಿಟಿ. ಒಂದು ಯಾತ್ರಿ ಸದನ್ PAC1, ಇನ್ನೊಂದು ಯಾತ್ರಿ ಸದನ್ PAC3, ಮಾಧವ ನಿಲಯಂ ಮತ್ತು ಪದ್ಮನಾಭ ನಿಲಯಂ ಅಂತ. ಈ 4 ಕಡೆ ಎಲ್ಲಿ ಬೇಕಿದ್ರೂ ಹೋಗ್ಬಿಟ್ಟು ನೀವು ಉಚಿತವಾದ ಲಾಕರ್ ಫೆಸಿಲಿಟಿನ ಯೂಸ್ ಮಾಡ್ಕೋಬೋದು. ಇಲ್ಲಿ ನಮಗೆ ಒಂದು ಲಾಕರ್ ಕೊಡ್ತಾರೆ, ಅದೇ ರೀತಿ ನಮಗೆ ದೊಡ್ಡ ಕಾಮನ್ ಹಾಲ್ ಇರುತ್ತೆ ರೆಸ್ಟ್ ಮಾಡಲಿಕ್ಕೆ, ಮತ್ತು ವಾಶ್ರೂಮ್ಸ್ ಕೂಡ ಇರುತ್ತೆ. ಇನ್ನು ಅದೇ ರೀತಿ ನಿಮ್ಗೆ ಏನಾದರೂ ತಿರುಪತಿಯಲ್ಲಿ ರೂಮ್ಸ್ ಬೇಕು ಅಂದರೆ ನಮಗೆ ವಿಷ್ಣು ನಿವಾಸಮಲ್ಲಿ ಅವೈಲಬಿಲಿಟಿ ಇದ್ದರೆ ನಮಗೆ ರೂಮ್ಸ್ನ ಕೊಡ್ತಾರೆ. ಇನ್ ಕೇಸ್ ಇಲ್ಲ ಅಂದರೆ ನಿಮಗೆ ಶ್ರೀನಿವಾಸಮಲ್ಲಿ ಆಗಿರ್ಬೋದು, ವಿಷ್ಣು ನಿವಾಸಮಲ್ಲಿ ಆಗಿರ್ಬೋದು, ಅಲ್ಲೂ ಕೂಡ ನಮಗೆ ಉಚಿತವಾದ ಲಾಕರ್ಸ್ ಫೆಸಿಲಿಟಿ ಇರುತ್ತೆ, ನೀವು ಅದನ್ನು ಉಪಯೋಗಿಸ್ಕೋಬೋದಾಗಿರುತ್ತೆ. ಇನ್ನು ಇದೆಲ್ಲ ಇವತ್ತಿನ ಮಾಹಿತಿ. ಇದೇ ರೀತಿಯ ಇನ್ನೂ ಹೆಚ್ಚಿನ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.